ಮಾದಪ್ಪ ಇದ್ದಿದ್ರೆ ಏನು ಮಾಡ್ತಿದ್ರು ಅನಿಸ್ತು. ಮಾದೇಶ್ವರನ ಪೂಜೆಗೆ ಸಾಮಾನ್ಯ ಈ ಫೋಟೋ ಮನೇಲಿ ಇಡಬಾರ್ದು, ಭಜನೆಗಳಲ್ಲಿ ಪೂಜೆಗಳಲ್ಲಿ ಅಂತ ನೋಡಿದ್ದೀವಿ. ಆದರೆ ಆ ಪೂಜೆಗೆ ಸಾಮಾನ್ಯವಾಗಿ 1 ಲಕ್ಷ ರೂಪಾಯಿ ಮೇಲೆ ತಗೊಳ್ಳುವಂಥದ್ದು ಕೂಡ ಕೇಳಿದ್ದೀವಿ. ಆ ಟೈಮ್ನಲ್ಲಿ ಏನಾಗುತ್ತೆ, ನನ್ನ ಕೊರಳಲ್ಲಿ ಇದಿರುತ್ತೆ ಇದು ರುದ್ರಾಕ್ಷಿ ಮಣಿ, ಇದೊಂದೇ ನನ್ನ ಜೊತೆಗೆ ಬರುವಂಥದ್ದು. ಭಿಕ್ಷೆ ಬೀಳುವಂಥ ಒಂದು ಪದ್ಧತಿ, ಏನೋ ಭಿಕ್ಷಾಟನೆ, ಅದೊಂದು ಭಾವನೆ ಇದ್ರೆ ಸರ್ ಮನುಷ್ಯ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳಿಬೋದು. ಬೆಳೀತಿದ್ದೀನಿ ಅನ್ನೋದು ಪ್ರಜ್ಞೆ ಅವನಿಗೆ ಬರಬಾರ್ದು ಅಷ್ಟೇ. ಮಾದಪ್ಪನ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಪ್ರಾರ್ಥನೆ ಏನು ಮಾಡಿದ್ರೆ ಮಾದಪ್ಪ ಒಲಿತಾನೆ? ನನ್ನ ವೈಯಕ್ತಿಕ ಅನುಭವದಲ್ಲಿ ಸರ್, ಪ್ರಾರ್ಥನೆ ಮಾಡಬಾರ್ದು ಸರ್, ಇಂಥದ್ದು ಬೇಕು ಅನ್ಬಾರ್ದು ಸರ್. ನಿಮ್ಗೆ ಇಷ್ಟವಾದಂತ ಹಾಡು ಯಾವುದು? ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ. ಮಾದಪ್ಪನ ಬಗ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಬೇಜಾರಾದಾಗ ಈ ಹಾಡನ್ನ ಹೇಳಿದ್ರಿ. ಇನ್ನೊಂದು ಫೇಮಸ್ ಸಾಂಗ್ ಇದೆ ಸರ್, ಮಾದೇಶ್ವರ ಅಂತೇಳಿ ಒಂದು ಹೇಳಿದ್ರು, ಅದನ್ನ ಸ್ವಲ್ಪ ಹೇಳ್ಬೋದಾ ಸರ್? ಹಾಂ ಸರ್, ಹೇಳ್ಬೋದು ಸರ್. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿಮದೇ ಜ್ಞಾನ, ಇರುಳಲ್ಲೂ ನಿಮ್ಮ ಗುಣಗಾನ. ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯ ನನ್ನಿ ಪ್ರಾಣ. ಆ ಆ ಆ ಆ ತಂದೆಯು ನೀವೇ ಸ್ವಾಮಿ, ತಾಯಿಯು ನೀವೇ ಸ್ವಾಮಿ, ನಾ ಕಂಡ ಬಂಧು ಬಳಗ ಎಲ್ಲವೂ ನೀವೇ ಸ್ವಾಮಿ. ನಿಮ್ಮ ಪಾದ ನಂಬಿ ಬಂದೆ ದಯ ತೋರು ಮಾದೇವ, ನಿಮ್ಮ ಗಿರಿಯ ಹತ್ತಿ ಬಂದೆ ದಯ ತೋರು ಮಾದೇವ. ನೀನಿಲ್ಲದ ಬಾಳು ಸುಖವೆಲ್ಲಿದೆ, ನೀ ಹರಸದೆ ನನಗೆ ಬಾಳೆಲ್ಲಿದೆ. ಮಾದೇಶ್ವರ ದಯಬಾರದೆ ದೇವಾದಿ ದೇವತೆಗಳನ್ನೇ ಕಾಪಾಡಿದಂತ ಸ್ವಾಮಿ, ನಂಬಿದ ಮನೆಯಲ್ಲಿ ನಲಿವ ನಿಜ ದೈವ ನೀನೇ ಸ್ವಾಮಿ. ಸಿರಿತನದ ಸಿಹಿಯ ಕೇಳೆ, ಬಡತನದ ಬೇಗೆಯ ತಾಳೆ, ನಿಮ್ಮ ಪಾದ ಸೇವೆಗೆಂದೇ ಮುಡಿಪಾಯ್ತು ನನ್ನಿ ಬಾಳೆ. ನಾ ಮಾಡಿದಂತ ಪಾಪ ಪರಿಹರಿಸು ದೇವಾ, ನಾ ಮಾಡಿದಂತ ಪಾಪ ಪರಿಹರಿಸು ಮಾದೇವಾ. ಈ ದಾಸನ ಮೇಲೆ ಮುನಿಸೇತಕ್ಕೆ ನೀ ಹರಸದ ಬದುಕು ನನಗೇತಕ್ಕೆ. ಮಲ್ಲೆ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನಮಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ ಸರಿ. ಈ ಹಾಡು ಕೇಳ್ತಿರ್ಬೇಕಾದ್ರೆ ನಮ್ಗೆಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲೋ ಫೇಮಸ್ಸಲ್ಲೋ ಅಥವಾ ಯೂಟ್ಯೂಬಲ್ಲೋ ಈ ಥರದ್ದೆಲ್ಲ ಕೂಡ ಫೇಮಸ್ ಆಗಿರೋದನ್ನ ನೋಡಿದ್ದೀವಿ. ಇವತ್ತು ಇದನ್ನ ಮಾಡೋವಂಥದ್ದು ಭಜನೆಗಳಲ್ಲಿ ಪೂಜೆಗಳಲ್ಲಿ ಅಂತ ನೋಡಿದ್ದೀವಿ. ಆದರೆ ಆ ಪೂಜೆಗೆ ಸಾಮಾನ್ಯವಾಗಿ 1 ಲಕ್ಷ ರೂಪಾಯಿ ಮೇಲೆ ತಗೊಳ್ಳುವಂಥದ್ದು ಕೂಡ ಕೇಳಿದ್ದೀವಿ. ಇವತ್ತು ನನಗೆ ಯಾರೋ ಒಬ್ರು ಹೇಳಿದ್ರು, ಸರ್ ಇವತ್ತು ಮಾದೇಶ್ವರನ ಪೂಜೆ ಮಾಡಬೇಕು ಅಂದರೆ ಇಷ್ಟೆಲ್ಲ ಬೇಕು ಸರ್, ಇಷ್ಟೆಲ್ಲ ಮಾಡ್ಬೇಕು ಸರ್ ಅಂತ. ಹಾಗಿದೆಯಾ ಸರ್? ಸರ್ ಇಲ್ಲ ಸರ್, ಇವತ್ತು ನಮ್ಮ ನಗರ ಪ್ರದೇಶದಲ್ಲಿರುವಂಥ ದುರಂತ. ಇನ್ನೊಂದು ವಿಷಯ ಅಂತಂದರೆ ಈ ಥರದ ಕಲ್ಚರು ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸ್ತಾ ಇದೆ ಸರ್. ಬಟ್ ಅದಾಗಬಾರ್ದು ಸರ್.
ಶಕ್ತಿ ಇರೋರು ಮಾಡ್ತಾರೆ ಸರ್, ಇಲ್ದೇ ಇರೋರು ಎಲ್ಲಿಗೆ ಹೋಗ್ಬೇಕು ಸರ್? ಅವ್ರ ಭಕ್ತರು ಹಾಗಾದ್ರೆ ಇವ್ರು ಭಕ್ತರಲ್ವಾ ಮಾದಪ್ಪನಿಗೆ? ಸರ್ ನಮ್ಮ ಗುರುಗಳು ಶ್ರೀ ಹೆಬ್ಬಣಿ ಮಾದಯ್ಯ ಅಂತ ಅಂದ್ಬಿಟ್ಟು ನಿಮ್ಗೆ ಆರಂಭದಲ್ಲೇ ಹೇಳಿದ್ದೆ, ಅವರು ನನ್ನನ್ನು ಪೂಜೆ ಕರ್ಕೊಂಡು ಹೋಗೋರು. ನನ್ನ ಜೊತೆಗೆ ನಮ್ಮ ಹಿರಿಯರೊಬ್ರು ಇದ್ದಾರೆ ನಿಂಗಣ್ಣ ಅಂತ ಅಂದ್ಬಿಟ್ಟು, ನಮ್ಮ ತಂಡವನ್ನ ಈಗಲೂ ಕೂಡ ಮುನ್ನಡೆಸ್ತಾರೆ ಅವರು. ನಾವುಗಳೆಲ್ಲ ಹೋಗುವಾಗ ಹೇಗಂತಂದ್ರೆ ಫೋಟೋ ತಗೊಂಡು ಹೋಗೋದು ಬಹಳ ಅಪರೂಪ. ಗದ್ಗೆ ಸಾಮಾನು ಅಂತ 5 ವಿಭೂತಿ ಗಟ್ಟಿ, ಲಿಂಗ, ಬಸವ ಮತ್ತೆ ಗಣೇಶನ ವಿಗ್ರಹ ಇಷ್ಟು ತಗೊಂಡೋಗುವು. ಪೂಜೆಗೆ ಹೋದ್ರೆ ಸರ್ ನಮಗೆ ದುಡ್ಡು ನಾವು ಕೇಳ್ತಿರ್ಲಿಲ್ಲ ಎಷ್ಟು ಇಡಬೇಕು ಅಂತ, ಕಾಣಿಕೆ ಅಷ್ಟೇ. ಅದು ಬಂದವ್ರು ಮನೆಯವ್ರು ಬಂದು ಕೇಳೋದು ಎಷ್ಟು ಇಕ್ಬೇಕು ಗುಡ್ಡಪ್ಪ ದೇವ್ರ ಕಾಣಿಕೆಯ ಎಷ್ಟು ಹೇಳು ಅಂತಂದ್ರೆ ಅವ 5 ರೂಪಾಯಿಂದ 500 ರೂಪಾಯಿವರೆಗೂ ನಿಂಗೆ ಎಷ್ಟಾಯ್ತದ ಅಷ್ಟಿಡು, ಈ ಥರ ಅನ್ನೋರು. ಆಗ ಅವ್ರ ಶಕ್ತಿ ಅವ್ರ ದೃಢ ಎಷ್ಟು ಬೇಕಾದ್ರೆ ಇಡೋರು. ಮತ್ತೆ ಪೂಜೆನಲ್ಲಿ ಒಂದು ಜೋಳಿಗೆನ ನಾವು ಎಡೆ ಪ್ರಸಾದಕ್ಕಂತ ತಗೋಯ್ತಿದ್ವಿ. ದೇವ್ರ ಮುಂದೆ ಎಡೆ ಮಾಡೋರೊಂದು, ಮತ್ತೆ ಇನ್ನೊಂದು ಎಡೆನ ಜೋಳಿಗೆಗೆ ಎಲೆ ಹಾಕಿ ಅಲ್ಲಿ ಏನ್ ಬಡಿಸ್ತಾರೋ ಅದನ್ನು ಕೂಡ ಇಬ್ರು ಇದನ್ನ ತಗೊಂಡು ಮನೆಗೆ ಬರ್ತಿದ್ವಿ. ಇದನ್ನ ಸೇವನೆ ಮಾಡಕ್ಕೆ ತಗೊಳ್ಳೋದಿಕ್ಕೆ ಬಹಳ ಒಂಥರ ಮನೆಗೆ ಬಂದಾಗ ಒಂದು ರೀತಿ ನನಗ್ ಬೇಕು ಅಂತ ಮನೆಯವರೆಲ್ಲ ಇದು ಮಾಡೋರು. ಇವತ್ತಿನ ದಿವಸ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಸರ್, ಅದು ಈ ಭಕ್ತಿ ಮತ್ತೆ ಹೂಗಳು ಅಷ್ಟೇ, ಅವ್ರು ಏನ್ ತಂದು ಹಾಕ್ತಿದ್ರು ಅಷ್ಟೇ ಹೂಗಳು, ನಾವು ಹೆಚ್ಚಿಗೆನು ಕೇಳ್ತಿರ್ಲಿಲ್ಲ. ಇವತ್ತು ಏನಾಗಿದೆ ಅಂತಂದ್ರೆ ಮಾಡೋರು ಮಾಡ್ಲಿ ಸರ್, ಶಕ್ತಿ ಇರೋರು, ನಾನು ಬೇಡ ಅನ್ನಲ್ಲ. ಎಲ್ಲರ ಹತ್ರ ನಾವು ಒಂದೇ ತರ ಕೇಳಕ್ ಹೋಗ್ಬಾರ್ದು. ನಾನ್ ಬಂದು ಪೂಜೆ ಮಾಡ್ಬೇಕಷ್ಟೇ ನಿಮ್ಮ ಮನೆಗೆ. ಅದು ಫೋಟೋ ಮಾಡೋದಾ ಅಥವಾ ಕೊಳಗ ಮಾಡೋದಾ ಅಥವಾ ಗದ್ದಿಗೆ ಹೂಡಿ ಏನ್ ಮಾಡ್ತೀನೋ ಅದು ಬೇರೆ ಪ್ರಶ್ನೆ. ನಿಮ್ ಶಕ್ತಿ, ನಿಮ್ ಸಾಮರ್ಥ್ಯ, ನಿಮ್ದೇನಿದೆಯೋ ಅದಕ್ಕೆ ತಕ್ಕನಂಗೆ ನಾನು ಬಗ್ಬೇಕೆ ವಿನಃ ನನ್ನ ಡಿಮ್ಯಾಂಡ್ಗೆ ಭಕ್ತರ ಮನೆಯವ್ರನ್ನ ಬಗ್ಸಕ್ ಹೋಗ್ಬಾರ್ದು ಸರ್. ಯಾಕಂತಂದ್ರೆ ಮಾದಪ್ಪ ಹೇಳೋದು ಇಷ್ಟೇನೆ, ಅಥವಾ ನಮ್ಮ ಜನಪದ ಪರಂಪರೆ ಏನ್ ಹೇಳುತ್ತೆ ಅಂದ್ರೆ ಇಷ್ಟೇ, ನಿನ್ನ ಮನತೃಪ್ತಿಯಿಂದ ಒಂದು ತುಂಬೆ ಹೂ ಬಿಡು ಸಾಕು, ಅದೇ ಭಗವಂತನಿಗೆ ಪ್ರಿಯ. ನಿನ್ನ ಒಳಗೇನಿದೆಯಲ್ಲ ಭಕ್ತಿ, ಅದು ಮುಖ್ಯ ಆಗುತ್ತೆ ವಿನಃ ನಿನ್ನ ತೋರಿಕೆ ಅದಲ್ಲ. ತೋರಿಕೆ ಆಗ್ಬಾರ್ದು ಯಾವತ್ತೂ ಕೂಡ ಭಕ್ತಿ ಅನ್ನೋದು. ನಮ್ಮ ವಚನಕಾರರು ಕೂಡ ಹೇಳಿರೋದು ಅದನ್ನೇನೆ. ಅವರು ಅಂತರಂಗದ ಶುದ್ಧತೆಗೆ, ಅಂತರಂಗದ ಭಕ್ತಿಗೆ ಹೆಚ್ಚಿಗೆ ಪ್ರಾಧಾನ್ಯತೆ ಕೊಟ್ಟಂತವ್ರು. ನಮ್ಮ ಈ ಪರಂಪರೆಯಲ್ಲಿ ಬರ್ತಕ್ಕಂಥದ್ದಲ್ಲಿ ಈ ಗುಪ್ತಾರಾಧನೆ ಅಂತ ಕರೀತಾರೆ, ವ್ಯಕ್ತಾರಾಧನೆ ಅಲ್ಲ. ವ್ಯಕ್ತಾರಾಧನೆ ಅಂತಂದ್ರೆ ಅದು ಪರಾರ್ಥ ಪೂಜೆ, ಇದು ಆತ್ಮಾರ್ಥ ಪೂಜೆ. ನನ್ನ ಮನಸ್ಸು ಮತ್ತೆ ಭಕ್ತರಿಗೆ ಅದು ಪ್ರೀತ್ಯರ್ಥ ಆಗ್ಬೇಕು. ಅದೇ ದುರಂತ ಏನಾಗ್ತಿದೆ ಅಂತಂದ್ರೆ ಇವತ್ತೊಂದು ದಿವಸ ಜನ ಒಬ್ರು ನೋಡಿ ಒಬ್ರು ನಾನ್ ಮಾಡಿಸ್ಬೇಕು, ಅವ್ರಿಗೆ ಆಸೆ ಇರುತ್ತೆ ಮಾಡಿಸ್ಲಿ, ಆದ್ರೆ ಅವ್ರ ಆಸೆನೆ ನನ್ನ ಬಂಡವಾಳ ಆಗ್ಬಾರ್ದು. ನನ್ನ ಉದ್ದೇಶ ಮಾದಪ್ಪನ ನಂಬಿಕೆನ ಇನ್ನಷ್ಟು ಗಟ್ಟಿಗೊಳಿಸ್ಬೇಕೆ ವಿನಃ ಮಾದಪ್ಪನ ಹೆಸರು ಹೇಳ್ಕೊಂಡು ನಾನು ಇನ್ನೇನೋ ಒಂದು ಜನಪ್ರಿಯತೆ ಗಳಿಸ್ಕೊಳ್ಳೋದು ಅಥವಾ ನಾನೇನೋ ಒಂದು ದುಡ್ಡು ಮಾಡೋದು ಅಥವಾ ನಾನೇನೋ ಒಂದು ಬೇಡ. ನಿನ್ ಏನಿದೆಯಾ ಮಾದಪ್ಪಂದು ಅದು ಮಾಡ್ಕೊಂಡು ಹೋಗು, ಎಲ್ಲ ನೀನ್ ಹಿಂದ್ಗುಂಟ ಬರ್ತವೆ. ನೀನ್ ಹಿಂದ್ಗುಂಟ ಬರ್ತಾ ಇದಾವೆ ಅಂತ ಅಂದ್ಬಿಟ್ಟು ಅವುಗಳ ಕಡೆ ನೋಡಕ್ ಹೋಗ್ಬೇಡ, ಅವುಗಳೆಲ್ಲ ನಿಮಿತ್ತ ಅಷ್ಟೇ. ಕೊನೆಗೆ ಉಳ್ಕೊಳ್ಳೋದು ಇದು ನಾನಷ್ಟೇ. ಹೋಗ್ಬೇಕಾದ್ರು ಅಷ್ಟೇ ನನ್ನ ಜೊತೆಗೆ ನಮ್ಮನ್ನ ಗುಡ್ಡಪ್ಪನ ಸಮಾಧಿ ಮಾಡುವಾಗ್ಲೂ ಕೂಡ ಸಂಸ್ಕಾರ ಮಾಡ್ಬೇಕಾದ್ರು ಕೆಲವೊಂದು ವಿಶೇಷ ಆಚರಣೆಗಳಿವೆ ಸರ್. ಆ ಟೈಮ್ನಲ್ಲಿ ಏನಾಗುತ್ತೆ, ನನ್ನ ಕೊರಳಲ್ಲಿ ಇದೆಯಲ್ಲ ಸರ್ ಇದು ರುದ್ರಾಕ್ಷಿ ಮಣಿ, ಇದೊಂದೇ ನನ್ನ ಜೊತೆಗೆ ಬರುವಂಥದ್ದು. ಇದನ್ನ ತೆಗೆದುಬಿಟ್ಟು ನನ್ನ ದವಡೆ ಒಳಗೆ, ಬಾಯಿ ದವಡೆ ಒಳಗೆ ಇಟ್ಬಿಟ್ಟು ಸಂಸ್ಕಾರ ಮಾಡ್ತಾರೆ. ಸೊ ಇಷ್ಟಿರುವಾಗ ನಾನು ಇದನ್ನ ಯಾವುದೇ ಕಾರಣಕ್ಕೂ ವಾಣಿಜ್ಯದ ಉದ್ದೇಶಕ್ಕೋಸ್ಕರ ಯಾವುದೊಂದು ಸಂಗತಿನೂ ಬಳಸ್ಕೋಬಾರ್ದು. ಅವರ ಸಾಮರ್ಥ್ಯ ಏನಿದೆಯೋ ಅದಕ್ಕೆ ತಕ್ಕಂಗೆ ನಾನು ಹೋಗ್ಬೇಕು ವಿನಃ ನನ್ನ ಡಿಮ್ಯಾಂಡ್ಗಳನ್ನ ಭಕ್ತರು ಪೂರೈಸೋ ತರಕ್ಕೆ ಹೋಗಬಾರ್ದು ಸರ್. ಅಲ್ಲಿಗೆ ಅದು ಭಕ್ತಿ ಅನ್ನೋದಕ್ಕೆ ಅಪಚಾರ ಮಾಡಿದ ಹಾಗೆ, ಅವರ ನಂಬಿಕೆಗಳನ್ನ ನಾವು ಅಪಚಾರ ಮಾಡ್ತೀವಿ. ಈ ಪೂಜೆ ಬಗ್ಗೆ ನೀವು ಇಷ್ಟು ಗಂಭೀರವಾಗಿ ಮಾತಾಡಿದಕ್ಕೆ ನನ್ನ ಇನ್ನೊಂದು ಪ್ರಶ್ನೆ, ಈ ಮಾದೇಶ್ವರನ ಪೂಜೆಗೆ ಸಾಮಾನ್ಯ ಈ ಫೋಟೋ ಮನೇಲಿ ಇಡಬಾರ್ದು ಅಂತನೂ ಒಂದಷ್ಟು ಅಪನಂಬಿಕೆ ಇದೆ. ಮನೇಲಿ ಇಡ್ಬೋದ್ರಿ, ಆದ್ರೆ ಒಂದು ನಮ್ಮ ಮಡಿ ಮೈಲಿಗೆ ಎಲ್ಲ ಇರಬೇಕು ಆ ಥರದ್ದೆಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅದೇ ಸರ್, ಮುಂಚೆ ಈ ಮಾದಪ್ಪನ ಸಂಸ್ಕೃತಿ ನಗರಗಳನ್ನು ಪ್ರವೇಶಿಸಿರಲಿಲ್ಲ. ಹಳ್ಳಿಗಳ ಕಡೆ ಇದ್ದದ್ದು ಇವೆಲ್ಲ ಮಾದಪ್ಪ. ಗ್ರಾಮಾಂತರ ಪ್ರದೇಶಗಳಲ್ಲಿ, ಸಿಟಿಗಳಲ್ಲಿ ಇರ್ತಿತ್ತು, ಆದರೆ ಯಾರು ಕೂಡ ಧೈರ್ಯ ಮಾಡ್ತಿರ್ಲಿಲ್ಲ. ಮಾದಪ್ಪನ ಫೋಟೋ ಇಟ್ಟಿದ್ದಾರೆ ಅಂತಂದ್ರೆ ಹಬ್ಬ ಅನ್ನೋರು ಅಂದ್ರೆ ಭಯ. ಕಾರಣ ಏನಂತಂದ್ರೆ ಅದಕ್ಕೆ ಆದ ರೀತಿಯಲ್ಲಿ ನಡ್ಕೋಬೇಕು, ಕೆಲವೊಂದು ಆಚಾರಗಳನ್ನ ಪಾಲಿಸ್ಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ನಮ್ಮಲ್ಲಿ ಗೊತ್ತಿರಬೇಕು, ಮಾಂಸ ತಿಂತಾರೆ, ಮತ್ತೆ ಹೆಂಗಂದ್ರಂಗೆ ಓಡಾಡ್ಕೊಳ್ಳೋದು ಮಾಡೋದು ಇವೆಲ್ಲ ಇರ್ತವೆ. ಅಂತ ಕಡೆಯಲ್ಲಿ ಏನು ಆಗ್ಬಿಡಲ್ಲ, ಆದ್ರೆ ಒಂದು ರೀತಿಯಲ್ಲಿ ತೀರಾ ಏನೋ ಲೈಟ್ ಅನ್ನೋ ತರಕ್ಕೆ ಆಗ್ಬಿಡುತ್ತೆ. ಈಗ ಕೆಲವು ಸ್ಥಾನದಲ್ಲಿದ್ದರೆ ಮಾತ್ರ ಬೆಲೆ, ಅದು ತೀರಾ ಕೆಳಗೆ ಬಂದ್ಬಿಟ್ಟಾಗ ಲೈಟ್ ಅದ್ರ ಬೆಲೆ ಗೊತ್ತಾಗಲ್ಲ. ಮಾದಪ್ಪನ ಫೋಟೋ ಇಡಬಾರ್ದು ಅಂತಲ್ಲ, ಆದ್ರೆ ಬೆಲೆ ಕಳ್ಕೊಂಡ್ಬಿಡುತ್ತೆ ಅಂತ. ಆ ಒಂದು ಉದ್ದೇಶನ ನಮ್ಮ ಹಿರಿಯರು ಏನ್ ಮಾಡಿದ್ರು, ಕೆಲವೊಂದು ಆಚಾರಗಳನ್ನ ಸುತ್ತ ಕಟ್ಟಿದ್ರು ಅಷ್ಟೇ. ಆಚಾರಗಳು ಇಂಪಾರ್ಟೆಂಟ್ ಅಲ್ಲ, ಅದು ಹಿಂದೆ ಇರೋ ವಿಚಾರ ನಮ್ಗೆ ಇಂಪಾರ್ಟೆಂಟ್, ಅದು ಬೆಲೆ ಕಳ್ಕೋಬಾರ್ದು ಅಂತ. ಆದ್ರೆ ಇವತ್ತೊಂದು ದಿವಸ ಏನಾಗಿದೆ ಅಂತಂದ್ರೆ, ಅದು ವಿಚಾರ ಗೊತ್ತಿಲ್ದಂಗೆ ತುಂಬಾ ಎಲ್ಲೆಂದಲ್ಲಿ ತಗೊಂಡೋಗೋದು, ಅದನ್ನ ಯಾವ್ದಾವ್ದೋ ತರದಲ್ಲಿ. ನಾನು ಹೇಳಿದ್ನಲ್ಲ ಸರ್ ಆಗ್ಲೇ, ಒಂದು ಉದಾಹರಣೆ ಕೊಟ್ಟನಲ್ಲ, ಇದು ಮಾದಪ್ಪನ ಫೋಟೋ ಬರೋದಕ್ಕೂ ಮುಂಚೆ ಇದೇ ನಮ್ಮ ಮನೆ ದೇವರು, ಇದಕ್ಕೆ ನಾವು ವಿಭೂತಿ ಇಟ್ಟು
ಹೂವು ಇಟ್ಟು ಇದಕ್ಕೆ ಪೂಜೆ ಮಾಡೋದು ನಾವು. ಇದು ನಮ್ ಬಿರುದು ಇದೆ ಮಾದಪ್ಪ. ಇದು ತೀರಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ದಿರೋ ಕೈಗೆಲ್ಲ ಸೇರುವಾಗ ಏನಾಗ್ತದೆ, ಇದು ಕೆಳಗೂ ಹೋಗುತ್ತೆ, ಬಾಯಿಗಳಿಗೂ ಹೋಗುತ್ತೆ, ಈ ತರದ್ದಾಗ್ಬಿಡುತ್ತೆ. ಅದು ಹಾಕ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಗೊತ್ತಿದ್ರೆ ಮಾತ್ರ ಆ ಸಂಪ್ರದಾಯದಲ್ಲಿ ಆ ವಿಚಾರಗಳು ತಿಳ್ಕೊಂಡು ಮುಂದುವರಿ ಅಂತ. ಯಾವುದೇ ಒಂದು ಆಚಾರದಿಂದ ಒಂದು ವಿಚಾರ ಇರುತ್ತೆ, ತಿಳ್ಕೊಂಡು ಮಾಡಿ ಅಷ್ಟೇ. ಈ ಭಿಕ್ಷೆ ಬೇಡುವಂತ ಒಂದು ಪದ್ಧತಿ ಏನು, ಭಿಕ್ಷಾಟನೆ, ಅದು ಎಲ್ಲ ಪರಂಪರೆಯಲ್ಲೂ ಕೂಡ ಇದೆ. ಅದರಲ್ಲಿ ವಿಶೇಷವಾಗಿ ಮಾದಪ್ಪನ ಬಗ್ಗೆ ನಾವು ಕೇಳ್ತೀವಿ. ಈ ದೇವಸ್ಥಾನಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಭಜನೆ ಮಾಡುವಂಥದ್ದು, ಜೊತೆಗೆ ಎಲ್ಲ ಅಂಗಡಿಗಳಲ್ಲಿ ಹೋಗಿ ತಗೊಂಬಂದು, ಈ ಪದ್ಧತಿಯ ಮೂಲ ಉದ್ದೇಶ ಏನು ಅಂತ? ಸರ್, ಇದ್ರ ಮೂಲ ಉದ್ದೇಶನೇ ಗುರುವಿಗಿಂತ ಹಿರಿಯ ನಾನಲ್ಲ ಅಂತ ಒಂದು, ಎಲ್ಲರಿಗಿಂತ ನಾನು ಚಿಕ್ಕವು. ಬಸವಣ್ಣವ್ರದೊಂದು ವಚನದಲ್ಲಿ ಬರುತ್ತೆ, ನೀವು ಬಸವಣ್ಣ ಹೇಳಿದ್ರೆ ನಂಗೆ ನೆನಪಾಯ್ತು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ. ಅದೊಂದು ಭಾವನೆ ಇದ್ರೆ ಸರ್ ಮನುಷ್ಯ ಎಷ್ಟೆತ್ತರಕ್ಕೆ ಬೇಕಾದ್ರೂ ಬೆಳಿಬೋದು. ಬೆಳೀತಿದ್ದೀನಿ ಅನ್ನೋದು ಪ್ರಜ್ಞೆ ಅವನಿಗೆ ಬರಬಾರ್ದಷ್ಟೇ ಸರ್. ಈ ಭಾವನೆ ಎನಗಿಂತ ಕಿರಿಯರಿಲ್ಲ ಅನ್ನೋ ಭಾವನೆ ಅವನ ಮನಸ್ಸಲ್ಲಿ ಸದಾಕಾಲ ಇರ್ಲಿ ಅನ್ನೋ ಕಾರಣಕ್ಕೆ ಈ ಭಿಕ್ಷೆ ಕೇಳಿಸುವಂಥದ್ದು. ನಮ್ಮ ಮಾದಪ್ಪನ ಕತೆ ಜೊತೆಗೇನೆ ಇನ್ನೊಂದು ಕಥೆನೂ ಕೂಡ ನಿಮ್ಗೆ ಗೊತ್ತಿರಬೇಕು, ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅಂತ. ಆ ಸಿದ್ದಪ್ಪಾಜಿ ಕಥೆನಲ್ಲಿ ಮಂಟೇಸ್ವಾಮಿ ಕೆಂಪಾಚಾರಿ ಅನ್ನತಕ್ಕಂಥ ಒಬ್ಬ ಪಾಳೆಗಾರನ್ನ ಕರ್ಕೊಂಡು ಬಂದು ಕುಂದೂರು ಬೆಟ್ಟದ ಕಾಳಿಂಗನ ಗವಿಯೊಳಗೆ 14 ವರ್ಷದ ವನವಾಸದಲ್ಲಿ ಇಡಿಸ್ತಾರೆ. ವನವಾಸ ಅಂತಂದ್ರೆ ಒಂದು ರೀತಿಯಲ್ಲಿ ಶಿಕ್ಷೆ ಕೊಟ್ಟು ಅವನೊಳಗಿರುವಂತ ಅಹಂಕಾರನೆಲ್ಲ ತೆಗಿತಾರೆ. ಕರ್ಕೊಂಡು ಬಂದ್ಮೇಲೂ ಕೂಡ ಅವನು ಬದಲಾಗಿದ್ದಾನೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಖಾತ್ರಿ ಇಲ್ಲ. ಇವನ್ಗೆ ಜಾತಿ ಅಭಿಮಾನ ಹೋಗಿದ್ಯೋ ಇಲ್ವೋ ಅನ್ನೋದನ್ನ ಪರೀಕ್ಷಿಸೋ ಸಲುವಾಗಿ ಅವನ ಹಲಗೂರು ಚಿಲ್ಲಾಪುರ ಅಂತ ಇರುತ್ತೆ, ಹಲಗೂರಿಗೆನೆ ಭಿಕ್ಷೆ ಕಳಿಸ್ತಾರೆ. ಆಗ ಅವ್ನು ನಮ್ ಜಾತಿಯವ್ರ ಮನೆಗೆಲ್ಲ ಹೋಗಿ ನಾನ್ ಭಿಕ್ಷೆ ಕೇಳಕ್ ಆಯ್ತದ, ಆಗಲ್ಲ. ಒಂದ್ ಕಾಲದಲ್ಲಿ ಅವ್ರೆಲ್ರ ಎದುರಿಗೆ ನಾನು ಹೆಂಗ್ ಮೆರೆದವನು, ಪಾಳೆಗಾರನಾಗಿದ್ದ, ನಾನ್ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಅಂತಾರೆ ಸಿದ್ದಪ್ಪಾಜಿ. ಹಂಗಿದ್ರೆ ನಿನ್ನಲ್ಲಿ ಏನ್ ಬದಲಾವಣೆ ಆಯ್ತು? ಕಟ್ಟಿದ ಮಡಿಗೆ ಕೊಟ್ಟ ಜೋಳಿಗೆನ ಮಡಿಗೆ ಮಠ ಬಿಟ್ಟು ಆಚೆ ಹೋಗು ಅಂತಾರೆ ಮಂಟೇಸ್ವಾಮಿ. ಕೊನೆಗೆ ಹತ್ಕೊಂಡು ಹೋಗ್ಬಿಡ್ತಾರೆ ದೊಡ್ಡಮ್ಮ ತಾಯಿ ಹತ್ರ. ದೊಡ್ಡಮ್ಮ ತಾಯಿ ಹತ್ರ ಹೋದ್ಮೇಲೆ ದೊಡ್ಡಮ್ಮ ತಾಯಿ ಸಮಾಧಾನ ಮಾಡಿ, ಏನ್ ಎದ್ರು ಬೇಡ, ಅವ್ರು ಏನ್ ಮಾಡಿದ್ರು ನೀನ್ ಏನು ಮಾಡಕ್ಕಾಗಲ್ಲ, ನಿನ್ನ ಹಿಂದೆ ಬೆನ್ನಾಗಿ ನಾನು ಮಂಟೇಸ್ವಾಮಿ ಅವರು ಎಲ್ರೂ ಬರ್ತೀವಿ, ಎದುರ್ಕೊಂಬೇಡ ಹೋಗಪ್ಪ ಅಂತ ಧೈರ್ಯ ಮಾಡಿ ಕಳಿಸ್ತಾರೆ. ಅಂದ್ರೆ ತನ್ನ ಜಾತಿಯವ್ರ ಮುಂದೆನೂ ಹೋಗಿ ಭಿಕ್ಷೆ ಕೇಳೋದಿಕ್ಕೆ ಆಗದಿರೋ ಅಷ್ಟು ಒಂದು ಸಣ್ಣ ಅಹಂ ಇನ್ನೂ ಉಳ್ಕೊಂಡಿರುತ್ತೆ. ಅದನ್ನ ಹೋಗ್ಲಾಡಿಸ್ಬೇಕು ಅನ್ನೋದೇ ಈ ಭಿಕ್ಷಾಟನೆಯ ಮೂಲ ಉದ್ದೇಶ. ಮತ್ತೆ ಏನನ್ನ ನಾನು ಜನರಿಂದ ಗಳಿಸಿರ್ತೀನಿ, ಈಗ ಒಂದು ಮನೆಗೆ ಹೋಗಲ್ಲ ನಾನು, ಅಥವಾ ನಾನು ಹೋಗುವಂತ ಮನೆಗಳು ನನ್ನ ಆಯ್ಕೆ ಇರಲ್ಲ. ಅವ್ರ ಮನೆಗೆ ಹೋದ್ರೆ ಜಾಸ್ತಿ ಅಕ್ಕಿ ಕೊಡ್ತಾರೆ, ಇವ್ರ ಮನೆಗೆ ಹೋದ್ರೆ ಏನಿಲ್ಲ, ಎಲ್ರ ಮನೆಗೂ ಹೋಗ್ಬೇಕು, ಎಲ್ರ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ಬೇಕು. ಎಲ್ರ ಮನೆಯಿಂದ ಬಂದದ್ದು ಇಲ್ಲೊಂದ್ ಕಡೆ ಸೇರ್ತು ಅಂದ್ರೆ ಇದರ ಅರ್ಥ ಎಲ್ಲ ಇಲ್ಲಿದೆ, ಒಂದಾಯ್ತು ಇಲ್ಲಿ. ಈ ಒಂದಾಗಿರೋದನ್ನ ನನಗೇನ್ ಪಾಠ ಕಲಿಸ್ತಿದೆ ಅಂತಂದ್ರೆ, ಎಲ್ಲ ಒಂದೇ ಕಣಪ್ಪ ನಿನಗೆ, ಇವ್ರೆಲ್ರು ಕೊಟ್ಟಿದ್ದನ್ನ ನೀನ್ ತಿಂತಿದ್ಯಾ, ನೀನ್ ಬದುಕ್ತಿದ್ಯಾ. ಸೊ ಎಲ್ಲರೊಳಗೆ ಒಂದಾಗಿ ಬದುಕೋದನ್ನ ಕಲಿಸೋದನ್ನೇ ಈ ಭಿಕ್ಷಾಟನೆಯ ಬಹಳ ಮೂಲ ಉದ್ದೇಶ ಸರ್. ಎಷ್ಟು ಅದ್ಭುತವಾಗಿ ಈ ವಿಶೇಷವಾಗಿ ಈ ಭಿಕ್ಷಾಟನೆ ಬಗ್ಗೆ ಈ ಆಂಗಲ್ ಅಲ್ಲೂ ಇರುತ್ತೆ ಅನ್ನೋದನ್ನ ಮಾದಪ್ಪ ತೋರಿಸ್ಕೊಟ್ಟಿದ್ದಾರೆ. ಖಂಡಿತ ಸರ್. ಈ ಪ್ರಮುಖವಾಗಿ ಈ ಕೆಲವು ದೇವಸ್ಥಾನಗಳು ಅಥವಾ ಕೆಲವು ಮಠಗಳು 3 ಅನ್ನ ಅಕ್ಷರ ದಾಸೋಹ ಈ ಆಧಾರದ ಮೇಲೆ ಕೆಲಸಗಳನ್ನ ಮಾಡ್ತಾ ಇದೆ. ಮಾದಪ್ಪಂದು ನೋಡಿದ್ರೆ ಅದೇ ರೀತಿನೇ ಇದೆ. ಖಂಡಿತ ಸರ್, ಹೌದು ಸರ್. ಎಷ್ಟೋ ಅಂಶಗಳು ನೋಡ್ತಾ ಇದ್ದಾಗ ನನ್ಗನ್ಸುತ್ತೆ, ಈ ಸಮಾಜಕ್ಕೆ ಸಮಾಜ ಪುರುಷನಾಗಿ ಬಂದು ಮಾದೇಶ್ವರ ಇಷ್ಟು ಮಾಡ್ತಿರ್ಬೇಕಾದ್ರೆ, ಇವತ್ತಿನ ಈ ಕೆಟ್ಟ ಪರಿಸ್ಥಿತಿಗಳು ನೀವು ನೋಡ್ತಾ ಇರ್ಬೇಕಾದ್ರೆ ಮಾದಪ್ಪ ಇದ್ದಿದ್ರೆ ಏನ್ ಮಾಡ್ತಿದ್ರು ಅನಿಸ್ತಿತ್ತು ಸರ್? ಇದಾರೆ ಈಗ್ಲೂ, ಆದ್ರೆ ಶಾರೀರಿಕವಾಗಿ ಇದ್ದಿದ್ರೆ ಏನ್ ಮಾಡ್ತಿದ್ರು ಅಂತ? ಶಾರೀರಿಕವಾಗಿದ್ದಿದ್ರೆ ಸರ್ ಬಹಳ ದೊಡ್ಡ ತರದಲ್ಲಿ ಬೆಳೆದ್ಬಿಟ್ಟಿದೆ ಜಗತ್ತು ಇವತ್ತು. ಜನರನ್ನ ಪ್ರಭಾವಿಸುವಂತಹ ಎಷ್ಟೋ ಅಂಶಗಳು ಸಿಕ್ಕಾಪಟ್ಟೆ ಇದ್ದಾವೆ. ಮಾದಪ್ಪ ಇದ್ದಿದ್ರೆ ಬಹುಶಃ ವಿಷಾದ ಪಟ್ಕತಿದ್ರು ಅಂತ ಒಂದನ್ಸುತ್ತೆ. ಪ್ರಯತ್ನ ಮಾಡಿರೋರು ಸರ್, ಹಾಗಂತಲ್ಲ, ಪ್ರಯತ್ನ ಮಾಡಿ. ಯಾಕಂತಾರೆ ಜನಕ್ಕೆ ಈಗಲೂ ಕೂಡ ಒಂದು ನಂಬಿಕೆ ಇದೆ, ಒಳ್ಳೆತನವನ್ನು ಈಗಲೂ ಕೂಡ ಗುರುತಿಸ್ತಾರೆ, ಗೌರವಿಸ್ತಾರೆ. ಹಾಗೆ ಒಳ್ಳೆತನವನ್ನು ಗುರುತಿಸಿ ತೋರಿಸುವಂಥ ದಾರಿಗಳು ಕಡಿಮೆ ಆಗ್ತವೆ ನಮ್ಮಲ್ಲಿ ಈಗಲೂ ಸರ್. ಈಗ ಎಲ್ಲರೂ ಭ್ರಷ್ಟರಾಗ್ಬಿಟ್ಟಿದ್ದಾರೆ, ಎಲ್ಲರೂ ದುಷ್ಟರಾಗ್ಬಿಟ್ಟಿದ್ದಾರೆ, ಅಲ್ಲದಲ್ಲ ಸರ್. ಎಲ್ಲರಲ್ಲೂ ಈಗಲೂ ಕೂಡ ಇದೆ ಮಾನವೀಯತೆ, ಒಳಿತಿನ ಅಂಶಗಳಿವೆ. ಅದನ್ನು ಗುರುತಿಸುವಂತಹ ಅಥವಾ ಅದಕ್ಕೆ ಸ್ಪಂದಿಸುವಂಥ, ಅವರಲ್ಲಿ ಅದನ್ನು ಎಚ್ಚರಿಸುವಂಥ ನಾಯಕತ್ವ ಬೇಕು. ಮಾದಪ್ಪ ಅಂಥ ನಾಯಕತ್ವ, ಅಂಥ ಲೀಡರ್ಶಿಪ್. ಆತನ ನಡ್ಕೊಳ್ಳೋರ್ನ ನೋಡ್ರಿ, ಯಾವುದೇ ಒಂದು ಜಾತಿಯ ಜನರಲ್ಲ, 80 ಎಲ್ಲ ಥರದ ಜಾತಿಯವರು ಕೂಡ ಮಾದಪ್ಪನ ಬೆಟ್ಟಕ್ಕೆ ಬರ್ತಾರೆ. ಅಲ್ಲಿಗೆ ಬಂದಮೇಲೆ ಅಲ್ಲಿ ಜಾತಿ ಎಲ್ಲ ಹೋಯ್ತು, ಎಲ್ಲರೂ ಅವನ ಮುಂದೆ ಸಮಾನರಷ್ಟೇ. ಅದರಲ್ಲೂ ವಿಶೇಷವಾಗಿ ಮಾದಪ್ಪನಿಗೆ ಕಾಡು ಜನರ ಮೇಲೆ ಬಹಳ ಪ್ರೀತಿ. ಆತ ಬಂದಿದ್ದೇನೆ ಅವರಲ್ಲಿರ್ತಕ್ಕಂಥ ಅದನ್ನೆಲ್ಲ ಬಿಡಿಸಿ ಅವ್ರನ್ನ ಒಂದು ಕಡೆ ನೆಲೆ ನಿಲ್ಲಂಗೆ ಮಾಡಿ. ಬೇಟೆ ಅಂತಂದ್ರೆ ಅದು ಅನಿಶ್ಚಿತತೆ ಸರ್, ಯಾವಾಗ ಸಿಗ್ತದೆ ಬಿಡ್ತದೆ ಹೇಳಕ್ಕಾಗಲ್ಲ. ಬಟ್ ಅವ್ರಿಗೊಂದು ಬದುಕೋದಕ್ಕೆ ಒಂದು ಆಧಾರ ಬೇಕು. ಕೃಷಿ ಮೂಲಕ ಅದು ಸಿಕ್ತಿತ್ತು. ಅಲ್ಲಿಗೆ ಬಂದು ನೆಲೆಗೊಂಡ ಮೇಲೆ ಅವ್ರು ಮಾಡಿದ ಮೊದಲನೇ ಕೆಲಸನೇ
ಅಲ್ಲಿರ್ತಕ್ಕಂಥವ್ರಿಗೆ ವ್ಯವಸಾಯ ಮಾಡೋದು ಕಲಿಸಿದ್ದು, ಅಕ್ಷರಗಳನ್ನ ಕಲಿಸಿದ್ದು, ಕೃಷಿ ಕಲಿಸಿದ್ಮೇಲೆ ನೀರಾವರಿ ಬೇಕು, ಕೆರೆ ಕಟ್ಟೆಗಳನ್ನ ಕಟ್ಟಿಸ್ತಾರಲ್ಲಿ. ಇವತ್ತೊಂದು ದಿವಸ ಅಲ್ಲಿ ನೀವು ನೋಡೋದಾದ್ರೆ ಕಾರೈನ್ ಕೊಳ, ಬಿಲ್ಲೈನ್ ಕೊಳ, ಮಜ್ಜಿಣದ ಬಾವಿ, ಮತ್ತೆ ಹಾಲಳ್ಳ ಅಂತ ಏನ್ ಬೆಟ್ಟಿಂದೆಲ್ಲ ಹರ್ಕೊಂಡ್ಬರುತ್ತಲ್ಲ ನೀರು, ಅವನ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡಿ ಕಟ್ಟೆಗಳ ತರ ಮಾಡ್ತಾರೆ. ಆ ಕಟ್ಟೆಗಳನ್ನೆಲ್ಲ ಮಾಡಿ ಒಂದ್ ಕಡೆ ನೀರ್ ನಿಲ್ಸೋದನ್ನೆಲ್ಲವೂ ಕೂಡ ಮಾದಪ್ಪನೇ ಮಾಡಿದ್ದು. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಅಂತ ನೀವು ಕೇಳೋದಾದ್ರೆ, ನಮ್ಮಲ್ಲಿ ಒಬ್ರು ಹಳೆಗನ್ನಡದಲ್ಲಿ ಒಬ್ರು ಕವಿ ಇದಾರೆ, ಅಂದ್ರೆ ಹಳೆಗೆ ತೀರಾ ಇತ್ತೀಚಿನವ್ರೆ, 200-250 ವರ್ಷಗಳ ಹಿಂದಿನವ್ರೆ, ಜೈನ ಕವಿ ಸರ್ ಅವರು. ಅವ್ರದ್ದೊಂದು ಕೃತಿ ಇದೆ. ಆ ಕೃತಿ ಒಳಗೆ ಮಾದಪ್ಪ ಈ ಕೆಲಸಗಳನ್ನೆಲ್ಲ ಮಾಡಿಸಿದ್ರು ಅನ್ನತಕ್ಕಂಥದ್ದೊಂದು ಉಲ್ಲೇಖ ಸಿಗ್ತದೆ ಸರ್. ಓಕೆ, ನೀವು ಈ ಮಾದೇಶ್ವರನ್ಗೆ ಸಂಬಂಧಪಟ್ಟಂಗೆ ನೀವು ಪೂಜೆಗೆಲ್ಲ ಹೋದಾಗ ಸರ್ ನಿಮ್ಗೆ ಇಷ್ಟವಾದಂತ ಹಾಡು ಯಾವುದು ಅಂತ ಸರ್? ಚೆಲ್ಲಿದರು ಮಲ್ಲಿಗೆ ಸರ್, ಹೇಳ್ಬೋದು? ಖಂಡಿತ ಸರ್. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಅಂದಾದ ಚೆಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದುಳ್ಳ ಚೆಂದುಳ್ಳ ಚೆಲುವ ಮಾದಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾಳಾದ ಗರುಕೆ ಚಿಗುರಾವು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರುಕೆ ಚಿಗುರ್ಯಾವ ಮಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ. ಮಾಳದಲ್ಲಿ ಗರುಕೆಯೋ ಚಿಗುರ್ಯಾವ ಮಾದೇವಾ, ಮಾಳದಲ್ಲಿ ಗರುಕೆಯೋ ಚಿಗುರ್ಯಾವ ಮಾದೇವಾ, ಮೂಡ್ಲಲ್ಲಿ ಮಳೆಯು ಸುರಿದಾವು ಮಾದೇವ ಚೆಲ್ಲಿದರು ಮಲ್ಲಿಗೆಯ, ಅಲ್ಲಿ ಮಾಯದಲ್ಲಿ ಮಳೆಯು ಸುರಿದಾವು ಮಾದೇವ ಚೆಲ್ಲಿದರು ಮಲ್ಲಿಗೆಯ. ಹೊತ್ತು ಮುಳುಗಿದರೇನೋ ಕತ್ತಾಲದರೆ ಏನೋ, ಹೊತ್ತು ಮುಳುಗಿದರೇನೋ ಕತ್ತಾಲದರೆ ಏನೋ, ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ, ಅಪ್ಪ ನಿಮ್ಮ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ಅಪ್ಪ ನಿಮ್ಮ ಬಳಿಗೆ ಬರುವೆವು ಮಾದೇವಾ, ಸ್ವಾಮಿ ನಿಮ್ಮ ಬಳಿಗೆ ಬರುವೆವು ಮಾದೇವಾ, ಮುತ್ತಿನ ಬಾಗಿಲ ತೆರೆದೀಡು ಮಾದೇವ ಚೆಲ್ಲಿದರು ಮಲ್ಲಿಗೆಯ, ಮುತ್ತಿನ ಬಾಗಿಲ ತೆರೆದೀಡು ಮಾದೇವ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಅಂದಾದ ಚೆಂದಾದ ಅಂದಾದ ಚೆಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದುಳ್ಳ ಚೆಂದುಳ್ಳ ಚೆಲುವ ಮಾದಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ, ಹರಡಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ. ಈ ಭಜನೆ ಮಲ್ಲಿಗೆ ಇದೆಲ್ಲವೂ ಕೂಡ ಕೇಳಿದಾಗ ಅನ್ಸೋವಂಥದ್ದು ಮಾತಪ್ಪ ತುಂಬ ಸರಳ ಅನ್ನೋವಂಥದ್ದನ್ನ ಹೇಳುತ್ತೆ. ಮತ್ತು ಭಕ್ತಿ ದೇವ್ರಿಗೂ ಮತ್ತು ಮನುಷ್ಯನಿಗಿರೋಂಥ ಒಂದು ಕನೆಕ್ಟು ಇದೆಲ್ಲವೂ ಕೂಡ ಕೇಳ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಸಾಮಾನ್ಯ ಜನರು ಮಾದಪ್ಪನ ಬೆಟ್ಟಕ್ಕೆ ಹೋದಾಗ ಏನೇನು ಮಾಡಬೇಕು ಈಗಿನ ಭಕ್ತರು? ಸರ್, ಸಾಧ್ಯ ಆದಷ್ಟು ಹೋಗಬೇಕಾದ್ರೆ
ಏನಿದೆಯಲ್ಲ ಸರ್ ನಂಬಿಕೆ, ಆ ನಂಬಿಕೆನೇ ಬಹಳ ದೊಡ್ಡದು ಸರ್. ಮಾದಪ್ಪ ಅನ್ನೋದೇ ಇರಬೇಕು. ಮಾದಪ್ಪನ ಬೆಟ್ಟಕ್ಕೆ ಹೋದ್ಮೇಲೆ ಮನೆಗ್ಯಾನ ಮಾಡಕ್ ಹೋಗ್ಬಾರ್ದು. ಮನೆಗ್ಯಾನ ಮಾಡ್ತು ಅಂದ್ರೆ ಹೋಯ್ತು, ಅಲ್ಲಿಗೆ ಏನ್ ಕಟ್ಕೊಂಡಿರುತ್ತಲ್ಲ ಅದು ಹೋಯ್ತು. ಈಗ ಬೆಟ್ಟಕ್ಕೆ ಹೋಗ್ಬಿಡ್ತೀವಿ, ಈಗಂತೂ ಜೊತೆಗೆ ಫೋನ್ಗಳು, ಮೊಬೈಲ್ ಫೋನ್ಗಳು. ಬೆಟ್ಟಕ್ಕೆ ಹೋಗಿರ್ತೀವಿ, ದೇವ ದರ್ಶನ ಮಾಡ್ತಿರ್ತೀವಿ, ಅಲ್ಲೂ ಮೊಬೈಲ್ ಫೋನ್ ತಗೊಂಡು ನಂದೇ ಯಾವುದೋ ವ್ಯವಹಾರ ಮಾತಾಡೋದು, ಯಾವುದೋ ಡೀಲಿಂಗ್ ಮಾತಾಡ್ತಿರೋದು, ಅಥವಾ ಇನ್ಯಾವುದೋ ಇಲ್ಲಿ ಮನೆಗೆ ಸಂಬಂಧಪಟ್ಟಂಗೆ ಕಷ್ಟ. ಏನು ಬಂತು ಹಾಗಿದ್ರೆ? ಯಾವುದನ್ನ ಗಳಿಸ್ಕೋಬೇಕು ಅಂತ ನಾವು ಅಲ್ಲಿಗೆ ಹೋಗಿದೀವೋ ಅದನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ತಿರ್ಗಾ ಅಲ್ಲೋದ್ಮೇಲೆ ಇದೇ ಥರದ ಪರಿಸ್ಥಿತಿ ಅನ್ನೋ ಮೇಲೆ ಅಷ್ಟು ದೂರಕ್ಕೆ ಯಾಕೆ ಹೋಗ್ಬೇಕು? ಮನೆಗ್ಯಾನ ಮಾಡಬಾರ್ದು. ಮಲೆಗೆ ಬಂದೋನು ಮನೆಯ ಜ್ಞಾನ ಮರೆತೇನೋ, ಮಲೆಯ ಮಾದೇವ ನೀನೇ ಗತಿ ಎಂದು. ಯಾರಾಸೆ ನಮಗಿಲ್ಲ ಭಾಗ್ಯದ ಬಲವಿಲ್ಲ, ನಿಮ್ಮ ಆಸೆ ನಮಗೆ ಅನುಗಾಲ ಮಾದೇವ ಅಂತ ಹೋಗ್ಬೇಕು. ಮಲೆಗೆ ಬಂದೋನು ಮನೆಯ ಜ್ಞಾನ ಮರೆತೇನು, ಮಲೆಗೆ ಬಂದೋನು ಮನೆಯ ಜ್ಞಾನ ಮರೆತೇನು, ಮಲೆಯ ಮಾದೇವ ನೀನೇ ಗತಿಯೆಂದು, ಮಲೆಯ ಮಾದೇವ ನೀನೇ ಗತಿಯೆಂದು. ಯಾರಾಸೆ ನಮಗಿಲ್ಲ ಭಾಗ್ಯದ ಬಲವಿಲ್ಲ, ಯಾರಾಸೆ ನಮಗಿಲ್ಲ ಭಾಗ್ಯದ ಬಲವಿಲ್ಲ, ನಿಮ್ಮ ಆಸೆ ನಮಗೆ ಅನುಗಾಲ ಮಾದಯ್ಯ. ಮರುಗ ಮಲ್ಲಿಗೆ ಜಾಜಿ ಮುಡಿದು ಬಾರೋ ಶಿವನೇ, ನಿನ್ನ ಭಕ್ತರ ಜಡೆ ಮುಡಿಯೊಳಗೆ, ನಿನ್ನ ಭಕ್ತರ ಜಡೆ ಮುಡಿಯೊಳಗೆ. ಎಷ್ಟು ಅರ್ಥ ಇದೆ ಇದರಲ್ಲೇ. ಮಾದೇಶ್ವರನ ದೇವಸ್ಥಾನಕ್ಕೆ ಹೋದಾಗ, ಮಾದಪ್ಪನ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಪ್ರಾರ್ಥನೆ ಏನು ಮಾಡಿದ್ರೆ ಮಾದಪ್ಪ ಒಲಿತಾನೆ? ಸರ್ ನನ್ನ ವೈಯಕ್ತಿಕ ಅನುಭವದಲ್ಲಿ ಸರ್, ಪ್ರಾರ್ಥನೆ ಮಾಡಬಾರ್ದು ಸರ್, ಇಂಥದ್ದು ಬೇಕು ಅನ್ಬಾರ್ದು ಸರ್. ನನಗೇನು ಬೇಕೋ, ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದು ಅವನಿಗೆ ಗೊತ್ತಿರಲ್ವ ಸರ್. ಯಾಕಂದ್ರೆ ಸದಾ ಜಾಗೃತವಾಗಿರುವಂಥ ಶಕ್ತಿ ಸರ್, ಅದೊಂದು ಪ್ರಜ್ಞೆ ಸರ್. ನಾನು ಮಲಗಿದ್ರು ಆ ಶಕ್ತಿ ಮಲಗಲ್ಲ. ನನಗೆ ಏನು ಬೇಕು ಬೇಡ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಬಂದಿದ್ದೀನಪ್ಪ, ನನ್ನ ಕಷ್ಟ ಹೀಗಿದೆ, ಈ ಕಷ್ಟನ ಎದುರಿಸುವಷ್ಟಾರು ಶಕ್ತಿ ಕೊಡು ನನಗೆ. ನಾನು ಆಗಲೇ ಹಾಡಿನಲ್ಲಿ ಹೇಳಿದ ಸರ್, ಯಾರಾಸೆ ನನಗಿಲ್ಲ ಭಾಗ್ಯದ ಬಲವಿಲ್ಲ. ನನಗಿಂಥದ್ದು ಬೇಕು ಅನ್ನೋದು ಆಸೆ ಮಾಡಬಾರ್ದು. ನನಗೇನು ಬೇಕು ಅನ್ನೋದು ನನಗಿಂತ ಚೆನ್ನಾಗಿ ಅವ್ನು ಗೊತ್ತಿರುತ್ತೆ, ಯಾವ ಟೈಮ್ಗೆ ಏನು ಕೊಡಬೇಕು ಅಂತ. ನನ್ನ ಬದುಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಥರದ ಪವಾಡಗಳು ಕೂಡ ಅಂತಂದ್ರೆ ನಾನು ಯಾವುದನ್ನು ಕೇಳಿಲ್ಲ ಸರ್, ಎಲ್ಲ ಹಿಂದ್ಗುಂಟ ಕೊಟ್ಟಿದ್ದು. ನಾನು ಅದನ್ನ ನನ್ನ ಹೆಚ್ಚುಗಾರಿಕೆಗೆ ಅಂತ ಹೇಳ್ಕೊಳ್ಳಲ್ಲ ಸರ್. 3 ಸರ್ಕಾರಿ ಕೆಲಸಗಳು ಸರ್, ಒಂದ್ರಿಂದ ಗುಂಟ. ಇದು ಯಾರು ಮಾಡಿದ್ದು, ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯನೋ ಅಥವಾ ಮಾದಪ್ಪನ ಸಹಕಾರನೋ ಗೊತ್ತಿಲ್ಲ ಸರ್. ಮೊದಲು ಪೊಲೀಸ್ ಕೆಲಸ ಸಿಕ್ತು, ಆಮೇಲೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ FD ಆಗಿ ಸಿಕ್ತು, ಆಮೇಲೆ ನಾನು ಇಷ್ಟ ಬಿದ್ದಂತಹ ಉಪನ್ಯಾಸಕ ವೃತ್ತಿ ಸಿಕ್ತು. ಮತ್ತೆ ನಾನು ಅನ್ಕೊಂಡೇ ಇರಲಿಲ್ಲ ಫಾರಿನ್ಗೆ ಹೋಗ್ಲಿಕ್ಕೆ ಅವಕಾಶ ಅಂತ. ರಷ್ಯಾಗೆ ಹೋಗುವಂತ ಅವಕಾಶ ಸಿಕ್ತು. ರಷ್ಯಾದ ಮಾಸ್ಕೋ, ಸೇಂಟ್ ಪೀಟರ್ಸ್ಬರ್ಗು, ಅಲ್ಲಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್, ಅವಾಗ ವ್ಲಾಡಿಮಿರ್ ಪುಟಿನ್ ಅಂತ ಇದ್ರು ಸರ್. ಮತ್ತೆ ನಮ್ಮ ರಾಷ್ಟ್ರಪತಿಗಳಾಗಿದ್ದ ಪ್ರತಿಭಾ ಪಾಟೀಲ್ ಅಂತ. ಈಗಲೂ ಸೇಂಟ್ ಪೀಟರ್ಸ್ಬರ್ಗ್ನ ಆ ಬಾಲ್ಶಾಯ್ ಥಿಯೇಟರ್ ಅಂತ ಇದೆ ಸರ್, ವಿಶ್ವ ಪ್ರಸಿದ್ಧವಾದಂತ ರಂಗಭೂಮಿ. ಆ ಸ್ಟೇಜ್ ಮೇಲೆ ಕಾರ್ಯಕ್ರಮ ಕೊಟ್ಟಿದ್ದೀನಿ ಸರ್. ಇದಕ್ಕಿನ್ನ ಇನ್ನೇನ್ ಬೇಕು ಸರ್? ಮಾದಪ್ಪ ಇನ್ನೇನ್ ಕೊಡ್ಲಿಕ್ಕೆ ಹಂಗಂತಂದ್ರೆ ನಾನು ಪ್ರೋಗ್ರಾಮ್ಗಳಿಗೆ ಅಂತ ಹೋದಾಗ ಫುಟ್ಪಾತ್ ಮೇಲೂ ಮಲಗಿದೀವಿ, ಹಸ್ದಾಗ ಕಳ್ಳೆಪುರಿ ತಿನ್ಕೊಂಡು ಬದುಕಿದೀವಿ. ಅದೇ ತರ 5 ಸ್ಟಾರ್ ಹೋಟ್ಲ್ಗಳಲ್ಲೂ ಕೂಡ ಅಲ್ಲಿನ ಫುಡ್ ಏನಿದೆಯೋ ಆ ಗ್ಯಾಲಕ್ಸಿ ಅಂತ ಮಾಸ್ಕೋದಲ್ಲಿ ಸರ್ ಬಹಳ ಫೇಮಸ್ ಆಗಿರೋಂಥ ಕಾಸ್ಮೋಸ್ ಅಂತ ಅಂದ್ಬಿಟ್ಟು ಆ ಹೋಟ್ಲ್ ಹೆಸರು. ಅಲ್ಲಿ ಅಂತ ಹೈ-ಫೈ ಫುಡ್ಡು ಸಿಕ್ಕಿದೆ. ಅದ್ ಸಿಕ್ಬಿಡ್ತಲ್ಲ ಅಂತಾನು ಮೆರಿಲಿಲ್ಲ, ಅಯ್ಯೋ ಇದು ಸಿಕ್ತಲ್ಲ ಅಂತ ಕೊರಗ್ಲಿಲ್ಲ ಸರ್. ಎಲ್ಲಾನು ಒಟ್ಟಿಗೆ ತಗೊಂಡಿದ್ವಿ. ಅದೇ ಜೋಳಿಗೆ, ಒಳ್ಳೇದು ಇಲ್ಲಿಗೆ ಬರುತ್ತೆ, ಕೆಟ್ಟದ್ದು ಇಲ್ಲಿಗೆ ಬರುತ್ತೆ. ವಿಷ ಹಾಕಿದ್ರು ಇದು ಬೇಡ ಅನ್ನಲ್ಲ, ಹಾವು ಕಪ್ಪೆ ಚೇಳು ಬಂದ್ರು ಬೇಡ ಅನ್ನಲ್ಲ, ಹೂ ಬಂದ್ರು ಬೇಡ ಅನ್ನಲ್ಲ. ಈ ಮಾದಪ್ಪನ ಹತ್ರ ಕೆಲವರು ಹೋಗ್ತಾರೆ, ಕೆಲವರು ಹೋಗಿದ ತಕ್ಷಣ ಕೇಳ್ತಾರೆ, ಮಾದಪ್ಪ ನನ್ಗೆ ಇದು ಮಾಡ್ಕೊಡು ಅದು ಮಾಡ್ಕೊಡು, ಅಂತವ್ರಿಗೆ ಏನ್ ಹೇಳ್ತೀರಿ? ಅಂಥವ್ರಿಗೆ ನಿಮ್ಗೆ ಅದಾಗಬೇಕು ಅನ್ನೋದು ನಿಮ್ಮ ಪ್ರಯತ್ನ ಇಲ್ಲದೆ ಏನೂ ಆಗಲ್ಲ. ಆ ಪ್ರಯತ್ನ ನೀವು ಪಟ್ಟರೆ ಮಾತ್ರ ಆಗೋದು. ಆ ಪ್ರಯತ್ನಕ್ಕೆ ಒಂದು ಸ್ಫೂರ್ತಿಯಾಗಿ ಮಾದಪ್ಪನ ಇಟ್ಕೊಳ್ಳಿ. ನಾನು ಹೇಳಿದೆ, ಮಾದಪ್ಪ ಏಕಾಂಗಿ ವಸ್ತು, ಛಲಗಾರ. ಆತ ತನ್ನದೇ ಆದಂಥ ಸಾಮ್ರಾಜ್ಯ ಕಟ್ಕೊಂಡ. ಅದನ್ನ ನಿಮ್ಮ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಈಗ ನಮ್ಮಲ್ಲಿ ಏನಂದ್ರೆ ತಿಂಗಳು ಸೇವೆ ಅಂತ ಮಾಡ್ತೀವಿ ಸರ್. ತಿಂಗಳು ಸೇವೆ ಅಂತಂದ್ರೆ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಬೆಟ್ಟಕ್ಕೆ ಹೋಗೋದು, ಮಾದಪ್ಪನ ದರ್ಶನ ಮಾಡ್ಕೊಂಬರೋದು. ಅದೊಂದು ಶಿಸ್ತು. ಅಂದ್ರೆ ಆ ಟೈಮ್ಗೆ ಹೋಗ್ಬೇಕಾ, ಏನ್ ಹೋಗ್ದಿರೋ ಆಗಲ್ವಾ? ಆ ಶಿಸ್ತು. ಆ ಅಮಾವಾಸ್ಯೆಗೆ ಎಲ್ಲೂ ತಪ್ಪಿಸ್ಕೊಳ್ದಂಗೆ ನೀನ್ ಬೆಟ್ಟಕ್ಕೆ ಹೋಗ್ತೀಯ ಅಂತಂದ್ರೆ ಬದುಕಿನಲ್ಲಿ ನೀನು ಅರ್ಧ ಗೆದ್ದೆ ಅಂತ. ಅಂದ್ರೆ ನಿನ್ ಕಮಿಟ್ಮೆಂಟ್ಗೆ ನೀನ್ ಎಷ್ಟು ನಿಷ್ಠೆಯಿಂದ ಇದೆಯಾ ಅಂತ. ಈ ಟೈಮ್ ನಾನು ಹೋಗ್ಬೇಕು ಅಂದ್ರೆ ಹೋಗಿದ್ಯಾ ಅಂತಂದ್ರೆ ಅರ್ಥ ನೀನ್ ಆಗ್ಲೇ ಗೆಲುವಿನ ದಾರಿಲಿ ಅರ್ಧ ಬಂದಿದ್ಯಾ ಅಂತ. ಈ ತರದನ್ನ ಮಾನಸಿಕವಾಗಿ ನಮ್ಮ ಜನಪದರು ಇಂಥ ಆಚರಣೆಗಳ ಮೂಲಕ ಮನಸ್ಸನ್ನ ಗಟ್ಟಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ನಾವು ಅದನ್ನ ಗುರುತಿಸ್ಕೊಂಡು ಹಂಗ ಹೋಗ್ಬೇಕು ಸರ್. ನನಗೆ ಬೆಂಬಲವಾಗಿ ನೀನಿರು, ಬೆನ್ನಿಂದೆ ನೀನಿರು, ನಾನ್ ಮಾಡ್ತಾ ಹೋಗ್ತೀನಿ. ಗೆಲುವು ಕೊಡ್ತೀಯಾ,
ನಾನು ಬೇಡ ಅನ್ನಲ್ಲ. ಸೋಲ್ ಕೊಡ್ತೀಯಾ, ಎರಡನ್ನೂ ಕೂಡ ಸಮಾನ ರೀತಿಯಿಂದ ಸ್ವೀಕರಿಸುವಂತ ಮನಸ್ಥಿತಿನ ಕೊಡಪ್ಪ ಭಗವಂತ, ಅಷ್ಟು ಸಾಕು ನನಗೆ. ಗೆದ್ದೆ ಅಂತಂದ್ಬಿಟ್ಟು ಜಜ್ಗೆ ಖುಷಿನೂ ಬೇಡ, ಸೋತೆ ಅಂದ್ಬಿಟ್ಟು ನಾನು ಕುಗ್ಸೋದು ಬೇಡ, ಎರಡನ್ನೂ ಒಂದೇ ಮನಸ್ಥಿತಿಯಿಂದ ನೋಡ್ಕೊಂಡು ಹೋಗೋದನ್ನ ಕಲ್ಸು. ಕಷ್ಟ ಕೊಡಬೇಡ, ಕಷ್ಟ ಕೊಟ್ಟರು ಎದುರಿಸೋ ಶಕ್ತಿ ಕೊಡು. ಈ ಕೆಲವರು ಈ ಗುಡ್ಡಪ್ಪ ಅಂತ ಗೊತ್ತಾಗೋದು ಹೇಗೆ, ಒಂದನೇದು. ಎರಡನೇದು ಅವ್ರು ಬಂದಾಗ ಹೇಗಿರಬೇಕು ಜನರು? ಸರ್ ಗುಡ್ಡಪ್ಪದಿರಿ ಇನ್ನೇನು ಮಾಡಲ್ಲ ಸರ್. ಅವರು ಬಲವಂತದ ಭಿಕ್ಷೆ ಅಲ್ಲ. ಅವರು ಹೋಗಿ ಕೇಳಿದಾಗ ನಿಮ್ಮ ಕೈಲಿ ಆದರೆ ಕೊಡಿ ಭಿಕ್ಷೆನ, ಇಲ್ಲ ಅಂತಂದರೆ ಮುಂದಕ್ಕೆ ಹೋಗಿ ನೀವು. ಅದು ಬಿಟ್ಬಿಟ್ಟು ಇಷ್ಟು ಬೆಳ್ಕೊಂಡಿದ್ದೀಯ, ಹಿಂಗೆ ದೇಹ ಬೆಳೆಸ್ಕೊಂಡಿದ್ದೆ, ನಿಂಗೇನು ದುಡ್ಡು ತಿನ್ನೋಕ್ಕಾಗಲ್ಲ, ನಿನಗೇನು ಬಂದಿರೋದು, ಎಲ್ಲ ಸೋಮಾರಿಗಳಾಗ್ಬಿಟ್ಟು ಹಂಗೆ ಹಿಂಗೆ ಅದಲ್ಲ. ಇಲ್ಲಿ ನಾನು ಹೊಟ್ಟೆಪಾಡಿಗೋಸ್ಕರ ಮಾಡ್ತಿಲ್ಲ ಇದನ್ನು. ಹೊಟ್ಟೆಪಾಡಿಗೋಸ್ಕರ ಮಾಡೋರು ಇದ್ದಾರೆ, ಅದು ತಪ್ಪು ಅನ್ನೋಕ್ಕಾಗಲ್ಲ. ಯಾಕಂತಂದರೆ ಅವ್ರ ಕಲೆ ಮೂಲಕ ಕಲೆ ಕೊಡ್ತಾ ಇದ್ದಾರೆ ಸಮಾಜಕ್ಕೆ. ಹಾಡುಗಾರಿಕೆ ಮಾಡ್ತಾ ಇದ್ದಾರೆ, ಕತೆ ಕೊಡ್ತಾ ಇದ್ದಾರೆ, ಏನೋ ಅವ್ರ ಜೀವನ ಹೊರೀಲಿಕ್ಕೆ ಅದು ಮಾಡ್ತಾರೆ. ನಾನು ನಿಮ್ಮ ಮನೆಗಳ ಮುಂದೆ ಬಂದಾಗ ಅಥವಾ ನಿಮ್ಮ ಮುಂದೆ ನಾನು ಕ್ವಾರಣ್ಯ ಸಾರ್ಕೊಂಬಂದಾಗ ಆದರೆ ಕೊಡಬೇಕು, ಇಲ್ಲ ಅಂತಂದರೆ ಮುಂದಕ್ಕೆ ಹೋಗಪ್ಪ ಅನ್ಬೇಕು ವಿನಃ ಬೇರೆ ಥರದಲ್ಲಿ ಮಾತುಗಳನ್ನ ಆಡಬಾರ್ದು. ಸರ್ ಈ ಭಿಕ್ಷಾಟನೆಯ ಸಂಸ್ಕೃತಿ ಗೊತ್ತಿಲ್ಲದೆ ಸರ್ ನಮ್ಮ ಚಿಕ್ಕಪ್ಪದಿರ್ನ ಪೊಲೀಸರು ಎತ್ತಾಕೊಂಡು ಹೋಗ್ಬಿಟ್ಟಿದ್ರು ಸರ್. ಅಂದ್ರೆ ಭಿಕ್ಷೆ ಒಂದು ಮಾಗಡಿ ರೋಡ್ ನಲ್ಲಿ ಇದೆಯಲ್ಲ ಸರ್, ಭಿಕ್ಷಾ ಕೇಂದ್ರ, ಬೆಗ್ಗರ್ಸ್ ಕಾಲೋನಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಆದ್ರೆ ಇದು ಆ ತರದ ಭಿಕ್ಷೆ ಅಲ್ಲ, ಇದೊಂದು ಸಂಸ್ಕೃತಿಯ ಭಾಗ, ಅಷ್ಟು ಒಂದು ಪರಂಪರೆಯ ಭಾಗ ಅನ್ನೋದನ್ನ ಅವ್ರಿಗೆ ತಿಳಿ ಹೇಳಿದ್ಮೇಲೆ ಬಿಟ್ರು. ಹಂಗೆ ಯಾರಾದ್ರೂ ನಿಮ್ಗೆ ಗುಡ್ಡಪ್ಪತಿರ್ ಕಣ್ ಮುಂದೆ ಬಂದಾಗ ನೀವು ಅವ್ರಿಗೆ ಏನ್ ಗೌರವ ಕೊಡ್ಬೇಕು, ಸಾಧ್ಯ ಆದ್ರೆ ಜೋಳಿಗೆಗೆ ನಿಮ್ ಕೈಲಿ ಆ ಕ್ಷಣಕ್ಕೆ ಏನಿರುತ್ತೋ ಅದನ್ನ ಹಾಕಿ. ಇಲ್ಲ ಅಂತಂದ್ರೆ ಅವಾಗ ಅವಮಾನ ಮಾಡೋದು ಅಥವಾ ಇನ್ನೊಂದು ನಿನ್ಸಕ್ ಹೋಗ್ಬೇಡಿ. ಅವರು ಕೈಲಾಗದೆ ಭಿಕ್ಷೆ ಮಾಡ್ತಿಲ್ಲ, ಒಂದು ಪರಂಪರೆಯ ಪ್ರತಿನಿಧಿಗಳಾಗಿ, ವಕ್ತಾರರಾಗಿ ತಲೆಮಾರಿನಿಂದ ತಲೆಮಾರಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಎಚ್ಚರ ಇರಲಿ ಸರ್. ಕಂಪ್ಲೀಟ್ ಇಷ್ಟೋ ತನಕ ಈ ಪಾಡ್ಕಾಸ್ಟ್ ನೀವು ಇಷ್ಟೊತ್ತು ವಿಷಯಗಳನ್ನ ಮಾತಾಡಿದ್ರಿ. ಮಾತಾಡಬೇಕಾದ್ರೆ ಮಾದಪ್ಪನೇ ಬಂದು ಮಾತಾಡ್ದಂಗಿತ್ತು. ಯಾಕೆ ಅಂದರೆ ಈ ವಿಚಾರವನ್ನು ವೈಜ್ಞಾನಿಕವಾಗಿ ಅಥವಾ ಪ್ರತಿಯೊಂದು ಆಯಾಮದಲ್ಲಿ ಮಾಡಬೇಕು ಅಂದರೆ ನಿಮ್ಮಂಥವ್ರು ಬಂದು ಮಾತಾಡಿದಾಗ ಈ ವಿಷಯಗಳು ಹೊರಗಡೆ ಬರುತ್ತೆ. ಅಂದ್ರೆ ಏನಾಗುತ್ತೆ, ದೇವರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅವ್ರ ಕೇಳೋದಕ್ಕೂ ಉಪನ್ಯಾಸಕರ ಹತ್ರ ಕೇಳೋದಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಈ ಪಾಡ್ಕಾಸ್ಟ್ ಮೂಲಕ ತಿಳ್ಕೊಂಡಿದೀವಿ ಅಂತ ಅನ್ಕೊಂಡಿದೀನಿ. ಇದು ನೀವು ಕೂತಿರೋದು ಶ್ರೀ ಸ್ಟುಡಿಯೋ. ಇಲ್ಲಿ ಕಂಪ್ಲೀಟ್ ಬೇರೆಯವರು ಕೂಡ ಬಂದು ಶೂಟಿಂಗ್ ಮಾಡ್ತಾರೆ, ಎಡಿಟಿಂಗ್ ಮಾಡ್ಕೊಂತಾರೆ. ಈ ಕೆಲಸ ನಾವು ಮಾಡ್ಕೊಡ್ತೀವಿ. ನಮ್ದೊಂದು ವೈಚಾರಿಕವಾಗಿ ಕೂಡ ಒಂದಷ್ಟು ಗಟ್ಟಿ ಆಗ್ಬೇಕು ಅನ್ನೋದಕ್ಕೆ ನಾವು ಈ ಪಾಡ್ಕಾಸ್ಟ್ ರಿಯಲ್ ಟಾಕ್ ವಿತ್ ಮಣಿ ಅಂತೇಳಿ ಮಾಡ್ತೇವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇನ್ನು ನನಗೆ ನೀವು ಪ್ಲಸ್ ನೀವೇ ಸರ್. ಯಾಕಂತಂದರೆ ನೀವು ನನ್ನ ಎಷ್ಟು ಚೆನ್ನಾಗಿ ತಗೊಂಡ್ರಿ ಒಳಗೆ ಅಂತಂದರೆ ನನಗರಿವಿಲ್ಲದೆ ನನ್ನೊಳಗೆ ವಿಚಾರಗಳು ಬರಲಿಕ್ಕೆ ಸಾಧ್ಯ ಆಯಿತು. ನಿಮ್ಮ ಈ ಒಂದು ಆತ್ಮೀಯವಾದಂಥ ಸಂವಾದ, ನಿಮ್ಮ ಸಿಬ್ಬಂದಿಯ ಒಂದು ಸಹಕಾರ ತುಂಬ ಚೆನ್ನಾಗಿ ಅನ್ನಿಸ್ತು. ಮಾದಪ್ಪನ ಬಗ್ಗೆ ಮತ್ತು ಮಾದಪ್ಪನ ಪರಂಪರೆ ಬಗ್ಗೆ ಇನ್ನೂ ಒಂದಷ್ಟು ವೇದಿಕೆಗಳು, ಅವಕಾಶಗಳು ಸಿಗ್ತಾ ಹೋಗಲಿ. ನನಗೆ ಅಂತಲ್ಲ, ನನ್ನಂತಹ ಪರಂಪರೆಯ ಇತರ ದೇವ್ರಗುಡ್ಡಗಳಿಗೆ ಸಿಗ್ತಾ ಹೋಗಲಿ. ನಿಜವಾದಂಥ ಪರಂಪರೆ ಬಗ್ಗೆ ಜನರಿಗೆ ಗೊತ್ತಾಗಲಿ. ಆ ಜನರಿಗೆ ಗೊತ್ತಾಗುವಂಥ ಕೆಲಸವನ್ನು, ಆ ಕಾರ್ಯವನ್ನು ಬಹಳ ಶ್ರದ್ಧೆಯಿಂದ ನಿಮ್ಮ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದೆ ಸರ್. ನನ್ನ ನಂಬಿಕೆ ಏನಂತಂದರೆ, ನನಗೆ ಇದರಲ್ಲಿ ಯಾವುದೇ ಥರದ್ದು ಸ್ವಾರ್ಥ ಇಲ್ಲ. ನಾನು ಬಂದಿರೋದು ರಾಮನಗರದಿಂದ. ನಾನೊಂದು ಅರ್ಧ ದಿವಸ ಹೋದ್ರೂ ಪರವಾಗಿಲ್ಲ, ಏನೋ ಒಂದು ಸಂದೇಶವನ್ನು, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರು, ಪರಂಪರೆ ಬಗ್ಗೆ ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತ. ಹಾಗಾಗಿ ನಾನು ಬಂದಿದ್ದೀನಿ. ನನ್ನಿಂದ ಏನು ಸಿಗಬೇಕಿತ್ತು ಮಾಹಿತಿ ನಿಮಗೆ ಸಿಕ್ಕಿದೆ ಅನ್ನುವಂಥ ಒಂದು ಸಣ್ಣ ಸಂತೋಷ ಇದೆ. ಮತ್ತು ಹೆಚ್ಚಾಗಿ ನಿಮಗೆ ಅಭಿನಂದನೆಗಳು. ಈ ಪರಂಪರೆನ ಹೆಚ್ಚೆಚ್ಚು ಜನಕ್ಕೆ ತಲುಪಿಸುವಂಥ ಪ್ರಯತ್ನಗಳಾಗಲಿ ಸರ್ ನಿಮ್ಮಂಥ ಯುವಕರಿಂದ. ಮತ್ತು ಸಮಾಜದ ಇತರೆ ಮುಖಗಳಿಗೂ ಕೂಡ ನಿಮ್ಮ ಈ ಒಂದು ವೇದಿಕೆ ಒಂದು ಗಟ್ಟಿ ತಳಪಾಯ ಆಗಲಿ. ಎಲ್ಲ ಸಮಸ್ಯೆಗಳು ಕೂಡ ಇದರ ಮೂಲಕ ಹೊರ ಜಗತ್ತಿಗೆ ಪರಿಚಯ ಆಗಲಿ ಸರ್. ಇಷ್ಟೋ ತನಕ ನಮ್ಮ ಜೊತೆ ಇದ್ದು ಇಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಂಥ ತುಳಸಿರಾಮ್ ಶೆಟ್ಟಿ ಅವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸ್ತಾ, ಮುಂದಿನ ಪಾಡ್ಕಾಸ್ಟ್ನಲ್ಲಿ ಇನ್ನೂ ಅಷ್ಟು ವಿಚಾರಗಳನ್ನ ಮಾತಾಡೋದ್ರ ಮೂಲಕ ಒಂದಷ್ಟು ಸಂದೇಶವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಇಂಪಾರ್ಟೆಂಟು, ನೀವು ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಒಂದು ಸತಿ ಮಾಡಿಬಿಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.